In SN1 mechanism, yeah. So what's the name of that? A particular solvent ಏನಂತ ಹೇಳ್ತೀವಿ? Water ಆಗ್ಬೋದು, alcohol, acetic acid. Solvent ಗೆ ಏನಂತ ಹೇಳ್ತೀವಿ? Sir, aqueous NaOH. Polar protic solvents ಅಂತ ಕರಿತೀವಲ್ಲ. So polar protic solvents we are going to use in SN1. So ಅದಕ್ಕೆ example ನೀವು polar aprotic solvent. polar aprotic SN2 ಗೆ, polar protic SN1 ಗೆ. ಸೊ ಅಲ್ಲಿ ನಾವು ಆಲ್ಕೋಹಾಲ್ ಅಸಿಟಿಕ್ ಆಸಿಡ್ ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಯಾವ ಕೈಂಡ್ ಆಫ್ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ ಸಿಗುತ್ತೆ ನಮ್ಗೆ SN1 ನಲ್ಲಿ? ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ ಯಾವುದು SN1 ನಲ್ಲಿ? ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳಿದ್ನಲ್ಲ ನಾನು, ರೆಸಿಮಿಕ್ ಮಿಕ್ಸ್ಚರ್ ಬರುತ್ತೆ ಅಂತ SN1 ನಲ್ಲಿ. We're going to get racemic mixture. So above the plane ಮತ್ತೆ below the plane ಅಟ್ಯಾಕ್ ಮಾಡುತ್ತೆ. ಯಾಕಂದ್ರೆ ಟರ್ಷರಿ ಕಾರ್ಬೋಕೇಟನ್ ಏನ್ ಫಾರ್ಮೇಶನ್ ಆಗುತ್ತೆ, ಆ ಟರ್ಷರಿ ಕಾರ್ಬೋಕೇಟನ್ ಹೈಬ್ರಿಡೇಷನ್ ಏನಿರುತ್ತೆ sp2. So sp2 hybridation ಇದ್ರೆ they are going to be planars in structure. So planar ಇದ್ದಾಗ incoming nucleophile can attack from above the plane or below the plane. So above the plane ಮತ್ತೆ below the plane attack ಮಾಡಿದ್ರೆ we'll get two different products. So one is inversion in configuration you will get, another one is retention in configuration you will get. So ಎರಡುವೇ 50-50% ಇರೋದ್ರಿಂದ ಅವೆರಡು ಏನಾಗುತ್ತೆ equimolar mixture, that's going to be 50-50 racemic mixture. That will be racemic mixture. Okay. So next we started with SN2 mechanism. So SN2 mechanism ಅಲ್ಲಿ, so before going to SN2 mechanism, SN1 ನಲ್ಲಿ order of reactivity ಏನಿತ್ತು? SN1 ನಲ್ಲಿ order of reactivity Increasing. So ಯಾವುದು more reactive SN1 reaction ಅಲ್ಲಿ? more product ಯಾವ್ದನ್ನ ತಗೊಂಡಾಗ ಬರ್ತಿತ್ತು? Tertiary. Tertiary is greater than secondary is greater than primary. Yes. Tertiary alkyl halides will be more reactive towards SN1 nucleophilic substitution. SN1 reactions. So next started with the nucleophilic substitution for bimolecular SN2. So SN2 ಅಲ್ಲಿ ಏನ್ ಮಾಡಿದ್ವಿ ನಾವು? ಪ್ರೈಮರಿ ಆಲ್ಕೈಲ್ ಹಲೈಡ್ ತಗೊಂಡಿದ್ವಿ. ಸೊ ಅಲ್ಲಿಗೆ ನಮ್ಗೆ ಏನು ನ್ಯೂಕ್ಲಿಯೋಫೈಲ್ ಇತ್ತು, ಸೊ ನ್ಯೂಕ್ಲಿಯೋಫೈಲ್ ಯಾವ ಕಡೆಯಿಂದ ಅಟ್ಯಾಕ್ ಮಾಡುತ್ತೆ ಇಲ್ಲಿ SN2 ಗೆ? Opposite. ಯಾವ್ದಕ್ಕೆ ಅಪೋಸಿಟ್ ಆಗಿ? Allied. ಸೈಡ್ ಅಪೋಸಿಟ್ ಟು ದ ಹ್ಯಾಲೋಜನ್. ಸೈಡ್ ಅಪೋಸಿಟ್ ಟು ದ ಹ್ಯಾಲೋಜನ್ ಕಡೆಯಿಂದ ಅದೇನ್ ಮಾಡುತ್ತೆ? ಅಟ್ಯಾಕ್ ಮಾಡುತ್ತೆ ನಮ್ಗೆ, ರೈಟ್? ಸೊ ವೆದರ್ ಕಾರ್ಬೋಕ್ಯಾಟೈನ್ ಇಸ್ ಗೋಯಿಂಗ್ ಟು ಫಾರ್ಮ್ ಇನ್ ದ SN2 ರಿಯಾಕ್ಷನ್? No sir. SN2 ರಿಯಾಕ್ಷನ್ ಅಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗೋದಿಲ್ಲ, ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದ ಇಂಟರ್ಮೀಡಿಯೇಟ್ ಕೂಡ ಫಾರ್ಮೇಶನ್ ಆಗೋದಿಲ್ಲ. ಜೊತೆಗೆ ನಾವು ಯೂಸ್ ಮಾಡುವಂತ ನ್ಯೂಕ್ಲಿಯೋಫೈಲ್ ಇಲ್ಲಿ ಅದು ಕೂಡ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ ಆಗಿರ್ತದೆ. ಮತ್ತೆ ನ್ಯೂಕ್ಲಿಯೋಫೈಲ್ ಯೂಸ್ ಮಾಡೋದು ನಾವು SN2 ಅಲ್ಲಿ ಸ್ಟ್ರಾಂಗ್ ವೀಕ್? So you want to use a strong nucleophile there. Okay, so KOH use ಮಾಡ್ತೀವಿ strong nucleophile ಅಲ್ಲಿ. Clear? So ನೀವು ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಸ್ಕ್ರೀನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, so this is the nucleophile. So nucleophile is attacking from the side opposite to the halogen and it is forming a intermediate. It's a forming not intermediate but it's a transition state. So ಇಲ್ಲೊಂದು transition state formation ಆಗ್ತಿದೆ. ಈ transition state ಅಲ್ಲಿ simultaneous formation of bond between carbon and OH and simultaneous bond breaking of carbon and Cl takes place. ಒಟ್ಟಿಗೆ simultaneous ಆಗಿ ಆಗುತ್ತೆ ಈ process. So ಈ process transition state ಅಂತ ಕರೀತೀವಿ. So ಈ transition state ಏನಿದೆ ನಮ್ಗೆ, ಈ transition state ನಾವು isolate ಮಾಡೋದಕ್ಕಾಗಲ್ಲ. You cannot separate that one transition state
and it will be taking place at very sharp time. ಒಂದು 10 to the power of -6 ಸೆಕೆಂಡ್ ಅಲ್ಲಿ ಈ ರಿಯಾಕ್ಷನ್ ಈ ಪ್ರೊಸೆಸ್ ಟ್ರಾನ್ಸಿಷನ್ ಸ್ಟೇಟ್ ನ ಪಾಸ್ ಮಾಡ್ಬಿಡುತ್ತೆ. ಸೊ ಅಷ್ಟು ಕಮ್ಮಿ ಟೈಮ್ ಅಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಆಗಿರೋದ್ರಿಂದ ನೀವು ಅದನ್ನ ಐಸೋಲೇಟ್ ಮಾಡೋದಕ್ಕೂ ಕೂಡ ಕಷ್ಟ. ಸೊ ಜೊತೆಗೆ ಎಷ್ಟು ಸ್ಟೇಬಲ್ ಆಗಿ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಶನ್ ಆಗುತ್ತೆ ಅಷ್ಟು ಸ್ಟೇಬಲ್ ನಮಗೆ SN2 ರಿಯಾಕ್ಷನ್ ಇಂದ ಪ್ರಾಡಕ್ಟ್ ಸಿಗುತ್ತೆ. ಸೊ ಇಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಸ್ಟೆಬಿಲಿಟಿ ಮೇಲೆ ಕೂಡ ನಮಗೆ SN2 ರಿಯಾಕ್ಷನ್ ಪ್ರಾಡಕ್ಟ್ ಡಿಪೆಂಡ್ ಆಗಿರುತ್ತೆ. ಓಕೆ, ಗೊತ್ತಾಗ್ತಿದೆ ಹೇಳ್ತಾ ಇರೋದು? ಸೊ ಅಲ್ಲೇನ್ ಡೌಟ್ಸ್ ಇದ್ರೆ ಕೇಳಿ. ಓಕೆ ಸರ್, ಎಸೆಂಟ್ ಮೆಕ್ಯಾನಿಸಮ್ ಅಲ್ಲಿ ಎಸ್ ಹೇಳು. CH ಬಾಂಡ್ ಯಾಕೆ ಸರ್ ಒಂದೊಂಥರ ಡಾಟೆಡ್ ಲೈನ್ ಬಂದಿದೆ, ಒಂದು ಡಾರ್ಕ್ ಲೈನ್ ಬಂದಿದೆ? ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಇದು ನಾವು ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ, 3 ಡೈಮೆನ್ಷನಲ್ ಅಲ್ಲಿ ರೆಪ್ರೆಸೆಂಟೇಶನ್ ಮಾಡ್ತೀವಲ್ಲ ಅದನ್ನ ತೋರಿಸಿರೋದಿಲ್ಲ ನೋಡಿ. ಇಲ್ಲಿ ಡ್ಯಾಶ್ ಇದೆ, ಡ್ಯಾಶ್ ಲೈನ್ಸ್, ಇದು ಸಾಲಿಡ್ ವೆಡ್ಜ್ ಅಂತ ಕರಿತೀವಿ, ಇದನ್ನ ಡ್ಯಾಶ್ ಲೈನ್ ಅಂತ ಕರಿತೀವಿ. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಮ್ಗೆ 3 ಡೈಮೆನ್ಷನಲ್ ನಾವು ಒಂದು ಕಾಂಪೌಂಡ್ ನ ರೆಪ್ರೆಸೆಂಟ್ ಮಾಡಿರೋದು. ಸೊ ನೀವು ಲಾಸ್ಟ್ ಇಯರ್ ಫಸ್ಟ್ ಚಾಪ್ಟರ್ ಆರ್ಗಾನಿಕ್ ಕೆಮಿಸ್ಟ್ರಿ ಸ್ಟಡಿ ಮಾಡಿದೀವಿ ರೆಪ್ರೆಸೆಂಟೇಷನ್ ಅಲ್ಲಿ. ಸೊ ಡ್ಯಾಶ್ ಏನು ಡ್ಯಾಶ್ ವೆಡ್ಜ್ ಏನ್ ಇಂಡಿಕೇಟ್ ಮಾಡುತ್ತೆ ನಿಮ್ಗೆ? ಸೊ ಡ್ಯಾಶ್ ವೆಡ್ಜ್ ಅವೇ ಫ್ರಮ್ ದ ಅಬ್ಸರ್ವರ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಅದೇ ಸಾಲಿಡ್ ವೆಡ್ಜ್ ತಗೊಂಡ್ರೆ ಟುವರ್ಡ್ಸ್ ದ ಅಬ್ಸರ್ವರ್. ಅಬ್ಸರ್ವರ್ ಇಸ್ ನಥಿಂಗ್ ಬಟ್ ನೀವು, ಅಬ್ಸರ್ವರ್ ನೀವು. ಸೊ ಅಲ್ಲಿ ನಿಮ್ಗೆ ಡ್ಯಾಶ್ ಮತ್ತೆ ಸಾಲಿಡ್ ವೆಡ್ಜ್ ಬಿಟ್ಟು ಇದೊಂದು ಸ್ಟ್ರೈಟ್ ಲೈನ್ ಕಾಣಿಸ್ತದೆ ನೋಡಿ, ಇದು ಪ್ಲೇನ್ ನಲ್ಲಿ ತೋರಿಸುತ್ತೆ. ಇದು H ಮತ್ತೆ CL ಪ್ಲೇನ್ ಅಲ್ಲಿ ಇದೆ ಅಂತ. ಓಕೆ, ಸೊ ಇದು ಟುವರ್ಡ್ಸ್ ದ ಸಾರಿ, ಇದು ಡ್ಯಾಶ್ ಅವೇ ಫ್ರಮ್ ದ ಅಬ್ಸರ್ವರ್, ಸಾಲಿಡ್ ವೆಡ್ಜ್ ಟುವರ್ಡ್ಸ್ ಇದೆ. ಸೊ ಅದನ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಅಲ್ಲಿ ನಿಮ್ಗೆ ಡಾಟೆಡ್ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, ಇಲ್ಲಿ ಬಾಂಡ್ ಫಾರ್ಮೇಶನ್ ಮತ್ತೆ ಬಾಂಡ್ ಬ್ರೇಕಿಂಗ್ ಇಂಡಿಕೇಟ್ ಮಾಡ್ತಿದೆ. ಸೊ ನೀವು ಸಾಲಿಡ್ ಲೈನ್ ಇಲ್ಲಿ ಎಳ್ದಿದ್ದೀರಾ ಅಂದ್ರೆ ಅದು ಬಾಂಡ್ ಆಗಿದೆ ಅಂತ ತೋರಿಸ್ಬೇಕು. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಬಾಂಡ್ ಆಗ್ತಾ ಇಲ್ಲ, ಅದಿನ್ನು ಪ್ರೋಸೆಸ್ ಅಲ್ಲಿ ಇದೆ. ಸೊ ಅದಕ್ಕೆ ಅದನ್ನ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತಿರೋದ್ರಿಂದ ಆ ಪ್ರೋಸೆಸ್ ಅಲ್ಲಿ ಇರೋದನ್ನ ನಾವು ಡಾಟೆಡ್ ಲೈನ್ ಇಂದ ಇಂಡಿಕೇಟ್ ಮಾಡಬೇಕು. ನೀವು ಎಕ್ಸಾಮ್ ಅಲ್ಲೂ ಬರೀಬೇಕಾದ್ರೆ ಡಾಟೆಡ್ ಲೈನ್ ನ ರೆಪ್ರೆಸೆಂಟ್ ಮಾಡಿಲ್ಲ ಅಂದ್ರೆ ಆ ಕ್ವಶನ್ ಆನ್ಸರ್ ಏನ್ ಬರ್ತಿರುತ್ತೆ ಅದು ತಪ್ಪು. ಸೊ ಡಾಟೆಡ್ ಲೈನ್ ಮಸ್ಟ್ ಅಂಡ್ ಶುಡ್ ಯು ಹ್ಯಾವ್ ಟು ರೆಪ್ರೆಸೆಂಟ್, ಎಸ್ಪೆಷಲಿ ಫಾರ್ ಟ್ರಾನ್ಸಿಷನ್ ಸ್ಟೇಟ್. ನೀವು ಇಲ್ಲಿ ಆ ಡ್ಯಾಶ್ ಲೈನ್ ಅಥವಾ ವೆಡ್ಜ್ ನ ಬರೀದೋದ್ರೂ ಪರವಾಗಿಲ್ಲ, ಬಟ್ ಟ್ರಾನ್ಸಿಷನ್ ಸ್ಟೇಟ್ ಅಲ್ಲಿ ಯು ಹ್ಯಾವ್ ಟು ಮಸ್ಟ್ ಅಂಡ್ ಶುಡ್ ರೆಪ್ರೆಸೆಂಟ್ ದ ಡಾಟೆಡ್ ಲೈನ್ಸ್. ಕ್ಲಿಯರ್? ಸೊ ನೆಕ್ಸ್ಟ್ ಇದ್ರಲ್ಲೇ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬೈಮಾಲಿಕ್ಯುಲರ್ ನೀವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ನೋಡೋದಾದ್ರೆ, ಸೊ SN1 ಅಲ್ಲಿ ನಮಗೆ ಸ್ಲೋ ಸ್ಟೆಪ್ ಇತ್ತು ಫಸ್ಟ್ ಸ್ಟೆಪ್. ಸೊ ಅದನ್ನ ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ತಗೊಂಡ್ವಿ. ಸೊ ಇಲ್ಲಿ ಯಾವ್ದೇ ರೀತಿಯಾದ ಸೆಕೆಂಡ್ ಸ್ಟೆಪ್ ಇರೋಲ್ಲ, ಸಿಂಗಲ್ ಸ್ಟೆಪ್ ಇದೆ. ಸೊ ಇಲ್ಲಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಏನಾಗಿರ್ತದೆ, ಆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಲ್ಲಿ ನೋಡಿ, ಇದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್, ಇಲ್ಲಿ ಪ್ರೋಸೆಸ್ ಆಗ್ತಿದೆ ಅಲ್ಲ, ಇದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಈ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಲ್ಲಿ ನಮ್ಗೆ ನ್ಯೂಕ್ಲಿಯೋಫೈಲ್ ಕೂಡ ಇದೆ, ಜೊತೆಗೆ ಆಲ್ಕೈಲ್ ಹ್ಯಾಲೈಡ್ ಕೂಡ ಇದೆ. ಸೊ ಹಿಯರ್ ದ RDS ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫೈಲ್ ಆಸ್ ವೆಲ್ ಆಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್, ಎರಡರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ SN1 ಅಲ್ಲಿ ನಾವೇನ್ ಹೇಳಿದ್ವಿ, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಬಟ್ SN2 ಅಲ್ಲಿ ಏನಾಗುತ್ತೆ, ಅದು ನ್ಯೂಕ್ಲಿಯೋಫೈಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಜೊತೆಗೆ ಆಲ್ಕೈಲ್ ಹ್ಯಾಲೈಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಹಿಯರ್ ಇಸ್ ಗೋಯಿಂಗ್ ಟು ಬಿ 2. ಸೊ ಇದು SN2 ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ, ಜೊತೆಗೆ 2 ರಿಯಾಕ್ಟೆಂಟ್ ಇರೋದ್ರಿಂದ ಅದನ್ನ ನಾವು ಬೈಮಾಲಿಕ್ಯುಲರ್ ಅಂತಾನು ಕರಿತೀವಿ. ಬಟ್ SN1 ಅಲ್ಲಿ ಒಂದೇ ರಿಯಾಕ್ಟೆಂಟ್ ಇರುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ. ಸೊ ಅದಕ್ಕೆ ಅದು ಯೂನಿಮಾಲಿಕ್ಯುಲರ್ ಮತ್ತೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫೈಲ್ ಮತ್ತೆ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಗೋಯಿಂಗ್ ಟು increase the concentration of nucleophile, that again affects your reaction, but that's not the same in the case of SN1 mechanism. Clear agidya? So next ಇಲ್ಲಿ ನೀವು ನೋಡೋದಾದ್ರೆ ಈ CH3Cl ಏನಿದೆ, ಈ CH3Cl ಅಲ್ಲಿ ಕಾರ್ಬನ್ಗೆ 4 ವೇಲೆನ್ಸಿ ಕೂಡ ಸ್ಯಾಟಿಸ್ಫೈ ಆಗ್ಬಿಟ್ಟಿದೆ. ಸೊ ಕಾರ್ಬನ್ಗೆ 4 ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ಇನ್ ದ ಸೇಮ್ ಟೈಮ್ ಅನದರ್ OH ಮೈನಸ್ ಅಂದ್ರೆ ಒಂದು ನ್ಯೂಕ್ಲಿಯೋಫೈಲ್ ಕೂಡ ಅದೇ ಟೈಮ್ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಿದೆ. ವೇರ್ ಹಿಯರ್ ಯು ಅಬ್ಸರ್ವ್
in this carbon atom in the transition state you observe 5 valency of the carbon. Okay, so how this is possible? ಇದು ಹೇಗಾಗ್ತಿದೆ ಇಲ್ಲಿ? ಸೊ ಇಲ್ಲಿ 5 ವೇಲೆನ್ಸಿ ಆಗ್ತಿದೆ ಅಂದ್ರೆ, ಸೊ ಇಲ್ಲಿರುವಂತಹ ನ್ಯೂಕ್ಲಿಯೋಫೈಲ್ ಏನಿದೆ OH ಮೈನಸ್, ಅದು ಕಾರ್ಬನ್ದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಅಟ್ಯಾಕ್ ಮಾಡ್ತಿದೆ. ಬಾಂಡಿಂಗ್ ಅಲ್ಲಿ ಸ್ಪೇಸ್ ಇಲ್ಲ ಅದಕ್ಕೆ, ಸೊ ಅದಕ್ಕೆ ಆಂಟಿ ಬಾಂಡಿಂಗ್ ಸ್ಟೇಟ್ ಗೆ ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಅಲ್ಲಿಂದ ಮತ್ತೆ ಅದು ಕ್ಲೋರಿನ್ ಏನು ಅದು ಪೊಸಿಷನ್ ಬಿಟ್ಟ ಮೇಲೆ ಮತ್ತೆ ಆಂಟಿ ಬಾಂಡಿಂಗ್ ನಿಂದ ಅದು ಬಾಂಡಿಂಗ್ ಸ್ಟೇಟ್ ಅಂದ್ರೆ ಸ್ಟೇಬಲ್, ಅಂದ್ರೆ ನಿಮ್ಗೆ ಗೊತ್ತಿದೆ ಆಂಟಿ ಬಾಂಡಿಂಗ್ ಅಂದ್ರೆ ಹೈಯರ್ ಎನರ್ಜಿ ಇರುತ್ತೆ, ಬಾಂಡಿಂಗ್ ಲೋವರ್ ಎನರ್ಜಿ. ಬಾಂಡಿಂಗ್ ಎನರ್ಜಿ ಲೋವರ್ ಆರ್ಬಿಟಲ್ ಸ್ಟೇಟ್ ಗೆ ಅದು OH ಪುನಃ ಬರುತ್ತೆ. ಸೊ ಇಲ್ಲಿ OH ಫಸ್ಟ್ ಏನ್ ಎಂಟರ್ ಆಗುತ್ತೆ, ಅದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆಫ್ ಕಾರ್ಬನ್ ಎಂಟರ್ ಆಗುತ್ತೆ. ಪುನಃ ಅಲ್ಲಿಂದ ಹ್ಯಾಲೋಜನ್ ಜಾಗ ಬಿಟ್ಟ ಮೇಲೆ ಮತ್ತೆ ಅದು ಆಂಟಿ ಬಾಂಡಿಂಗ್ ಇಂದ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಗೆ ಬರುತ್ತೆ. ಓಕೆ, ಸೊ SN2 ಅಲ್ಲಿ ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸ್ ಆಗುತ್ತೆ. SN1 ಅಲ್ಲಿ ಪೋಲಾರ್ ಪ್ರೋಟಿಕ್ ಆಗಿತ್ತು, SN2 ಅಲ್ಲಿ ಪೋಲಾರ್ ಎಪ್ರೋಟಿಕ್ ಆಗಿದೆ. ಓಕೆ, ಸೊ ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ ಅಂದ್ರೆ ಈಗ ಕ್ಯಾನ್ ಯು ಟೆಲ್ ಮಿ ದ ಡಿಫರೆನ್ಸ್ ಬಿಟ್ವೀನ್ ಪೋಲಾರ್ ಪ್ರೋಟಿಕ್ ಅಂಡ್ ಪೋಲಾರ್ ಎಪ್ರೋಟಿಕ್? ಸೊ ಎರಡರ ಮಧ್ಯೆ ಡಿಫರೆನ್ಸಸ್ ಯಾರಂತ ಹೇಳ್ಬೋದು? ಏನ್ ಡಿಫರೆನ್ಸ್ ಪೋಲಾರ್ ಪ್ರೋಟಿಕ್ ಪೋಲಾರ್ ಎಪ್ರೋಟಿಕ್? ನಾನು ಹೇಳಿದೆ ಏನ್ ಕೆಲಸ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. Polar protic depends on dielectric property. ಪೋಲಾರ್ ಅಂದಾಗ ಸಾಲ್ವೆಂಟ್ ಅಲ್ಲಿ ಹೇಳಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹೈ ಇರುತ್ತೆ ಮತ್ತೆ ಹೈ ಡೈಪೋಲ್ ಮೊಮೆಂಟ್ ಇರುತ್ತೆ. ಸೊ ನೀವ್ ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ಪೋಲಾರ್ ಬಗ್ಗೆ, ಪ್ರೋಟಿಕ್ ಎಪ್ರೋಟಿಕ್ ಬಗ್ಗೆ ಹೇಳ್ತಾ ಇಲ್ಲ. ಸರ್ RX ಬಾಂಡ್ ನ ಬ್ರೇಕ್ ಮಾಡೋದಕ್ಕೆ. ಸೊ ಅಲ್ಲಿ ಪ್ರೋಟಿಕ್ ಅಂದಾಗ ನಾನು ಏನ್ ಹೇಳಿದೆ, H+ ಅಯಾನ್ ಇರಬೇಕು ಅಂತ. ಸೊ ಜೊತೆಗೆ ಈ ಏನು ಹ್ಯಾಲೋಜನ್ ಬರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ಳುತ್ತೆ ಪ್ರೋಟಿಕ್ ಸಾಲ್ವೆಂಟ್ಸ್ ಅಂತ ಹೇಳಿದ್ದಾರೆ. ಡು ಯು ರಿಮೆಂಬರ್? ಪ್ರೋಟಿಕ್ ಸಾಲ್ವೆಂಟ್ಸ್ ಏನು ಹ್ಯಾಲೋಜನ್ ಬರುತ್ತೆ ಆ ಹ್ಯಾಲೋಜನ್ ನ ಕಂಪ್ಲೀಟ್ ಆಗಿ ಸರೌಂಡ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದಾನೆ. If I take halogen, so ಇದರಲ್ಲಿ ಇರುವಂತ ಆಕ್ಸಿಜನ್ ಏನಿದೆ OH ಮತ್ತಿದು, ಸೊ ಇದು ಒಂದು ಮೈನಸ್ ಇನ್ನೊಂದು ಪ್ಲಸ್ ಇರುತ್ತೆ. ಸೊ ಇವೇನ್ ಮಾಡುತ್ತೆ, ಇಟ್ ಸರೌಂಡ್ಸ್ ಅಥವಾ ಇಟ್ ಕವರ್ಸ್ ದ ಹ್ಯಾಲೋಜನ್, ರೈಟ್? ಇದು ಹೇಳಿದೆ ನಾನು, ಇದು ಪ್ರೋಟಿಕ್ ಕೇಸ್ ಅಲ್ಲಿ ಕಂಪ್ಲೀಟ್ ಆಗಿ. ಸೊ ಇದೇನ್ ಮಾಡುತ್ತೆ, ನ್ಯೂಕ್ಲಿಯೋಫೈಲ್ ಕೆಲವೊಂದು ಏನೋ ಸೆಕೆಂಡ್ ಸ್ಟೆಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದಿದ್ರೆ BR ಏನಾಗ್ತಿತ್ತು, ಪುನಃ ಅಟ್ಯಾಕ್ ಆಗಿ ರಿವರ್ಸಿಬಲ್ ಹೇಳಿದೆ ನಾನು ಫಸ್ಟ್ ಸ್ಟೆಪ್ ಅಲ್ಲಿ SN1 ಅಲ್ಲಿ. ಓಕೆ, ಸೊ ಅದಾಗುತ್ತೆ ಅಂತ. ಬಟ್ ಇದು ದಟ್ಸ್ ನಾಟ್ ಗೋಯಿಂಗ್ ಟು ಬಿ ದ ಸೇಮ್ ಇನ್ ದ ಕೇಸ್ ಆಫ್ SN2. ಪ್ರೋಟಿಕ್ ಅಂದಾಗ ಈ ತರ ಅದು ಎನ್ ಸರ್ಕಲ್ ಮಾಡ್ಕೊಳ್ಳಲ್ಲ ಅಥವಾ ಫುಲ್ ಅಟ್ಯಾಕ್ ಮಾಡೋದಕ್ಕೆ X- ನ ಫ್ರೀ ಆಗಿ ಬಿಟ್ಬಿಡ್ತದೆ ಇದು. ಓಕೆ, ಇದನ್ನ X- ನ ಇಲ್ಲಿ ಏನ್ ಮಾಡುತ್ತೆ, ಅದು ಫ್ರೀ ಆಗಿ ಬಿಟ್ಬಿಡುತ್ತೆ. ಯಾವಾಗ ಅಂದ್ರೆ ಇನ್ ದ ಕೇಸ್ ಆಫ್ ಪ್ರೋಟಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಸರೌಂಡಿಂಗ್ ಮಾಡ್ಕೊಳ್ಳುತ್ತೆ. ಬಟ್ ಪ್ರೋಟಿಕ್ ಅಲ್ಲಿ ಅದೇನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಫ್ರೀ ಬಿಟ್ಬಿಡುತ್ತೆ. ಯಾವ್ದನ್ನ, ಹ್ಯಾಲೋಜನ್ ಅಂದ್ರೆ ಆ ಲಿವಿಂಗ್ ಗ್ರೂಪ್ ಏನಿದೆ ಅದನ್ನ ಫ್ರೀ ಬಿಟ್ಬಿಡುತ್ತೆ. ಓಕೆ, ಸೊ ದಟ್ ಇಸ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್
ಪೋಲಾರ್ ಏಪ್ರೋಟಿಕ್. ಸೊ ಇದ್ರ ಬಗ್ಗೆ ನಾವು ಒಂದು ಕ್ವಶನ್ ಕೂಡ ಡಿಸ್ಕಸ್ ಮಾಡಿದ್ವಿ. ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ನೋ ನೋಡಿ, ಈ ಕ್ವಶನ್ ನಾವು ಕೂಡ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಇಲ್ಲಿ DMSO ಅಸಿಟೋನೈಟ್ರಲ್ ಏನಿದೆ ಅದು ಪೋಲಾರ್ ಏಪ್ರೋಟಿಕ್ ಸಾಲ್ವೆಂಟ್. ಸೊ ಪೋಲಾರ್ ಏಪ್ರೋಟಿಕ್ ಸಾಲ್ವೆಂಟ್ ಏನ್ ಮಾಡುತ್ತೆ, ಆ ಏನು ನ್ಯೂಕ್ಲಿಯೋಫೈಲ್ ಇರುತ್ತೆ ಅದನ್ನ ಫ್ರೀ ಆಗಿ ಬಿಟ್ಬಿಡುತ್ತೆ. ಸೊ ಅಂದಾಗ ಅದು ಆಕ್ಟ್ಸ್ ಮೋರ್ ಎಫಿಷಿಯೆಂಟ್ಲಿ. ಸೊ ಅದನ್ನೇ ನಾವು ಡಿಸ್ಕಸ್ ಮಾಡಿದ್ದು. ಸೊ ಪೋಲಾರ್ ಏಪ್ರೋಟಿಕ್ ಮತ್ತೆ ಪ್ರೋಟಿಕ್ ಅಲ್ಲಿ ಅದೇ ಡಿಫ್ರೆನ್ಸ್. ಪ್ರೋಟಿಕ್ ಅಲ್ಲಿ ನ್ಯೂಕ್ಲಿಯೋಫೈಲ್ ನ ಫ್ರೀ ಆಗಿ ಬಿಡೋದಿಲ್ಲ ಅದು, ಬಟ್ ಏಪ್ರೋಟಿಕ್ ಅಲ್ಲಿ ನ್ಯೂಕ್ಲಿಯೋಫೈಲ್ ನ ಅದು ಫ್ರೀ ಆಗಿ ಬಿಡುತ್ತೆ. ಸೊ ಅವಾಗ ನ್ಯೂಕ್ಲಿಯೋಫೈಲ್ ಹೆಂಗ್ ಮುಗಿದು ಎಫಿಷಿಯಂಟ್ ಆಗಿರುತ್ತೆ, ಇಟ್ ಆಕ್ಟ್ಸ್ ಆಸ್ ಅ ಮೋರ್ ಎಫಿಷಿಯಂಟ್ ನ್ಯೂಕ್ಲಿಯೋಫೈಲ್. ಓಕೆ, ಕ್ಲಿಯರ್ ಆಗಿದ್ಯಾ? ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? If you don't have any doubts, whether SN2 reaction is exothermic or endothermic? Reaction exothermic agide, endothermic agide? Endothermic. Endothermic, okay. ಏನಾಗುತ್ತೆ ಇಲ್ಲಿ ರಿಯಾಕ್ಷನ್? ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸೋಥರ್ಮಿಕ್ ಅಗೇನ್. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಎಂಡೋಥರ್ಮಿಕ್. ಸೊ ಇದು ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ, ಜೊತೆಗೆ ಇಟ್ ಫೇವರ್ಸ್ ಲೋ ಟೆಂಪರೇಚರ್. ಎಕ್ಸೋಥರ್ಮಿಕ್ ಫೇವರ್ಸ್ ಲೋ ಟೆಂಪರೇಚರ್. ಕ್ಲಿಯರ್? ಸೇಮ್ ಆಗ್ತಿದಲ್ಲ SN1 SN2 ಅಲ್ಲಿ ಏನಾಗ್ತದೆ, CX ಬಾಂಡ್ ಬ್ರೇಕ್ ಆಗ್ಬೇಕು. ಸೇಮ್ CX ಬಾಂಡ್ ಬ್ರೇಕ್ ಆಗ್ಬೇಕು. ಸೊ ಬಾಂಡ್ ಬ್ರೇಕ್ ಆಗಕ್ಕೆ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕೊನೆ CO ಬಾಂಡ್ ಫಾರ್ಮೇಶನ್ ಆಗ್ಬೇಕು. ಸೊ ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅದೇನ್ ಮಾಡುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಎರಡು ಕೇಸು ಇದ್ರಲ್ಲೂ ಕೂಡ ಆಗ್ತಿದೆ, ಆಸ್ ದಟ್ ಹ್ಯಾಪನ್ಡ್ ಇನ್ ದ ಕೇಸ್ ಆಫ್ SN1. ಸೊ ಎರಡು SN1 ಮತ್ತು SN2 both are going to be exothermic reaction. Okay, and both are favors low temperature. ಕ್ಲಿಯರ್ ಆಗಿದ್ಯಾ? ಇದಿಷ್ಟಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? No, sir. ಓಕೆ. ಸೊ ಇದೇ ಕೇಸಲ್ಲಿ ನಮ್ಗೆ ಹೈ ಟೆಂಪರೇಚರ್ ಏನಾಗ್ಬೋದು? ಕೇಳಿಸ್ತಿದ್ಯಲ್ಲ ವಾಯ್ಸು? Yes, sir. ಅವಾಗ ಏನಾಗುತ್ತೆ ಥಿಂಕ್ ಮಾಡ್ಬೋದಾ ಯಾರಾದ್ರೂ?
ಸೊ ಇದೇ ಕೇಸಲ್ಲಿ ನೀವು ಹೈ ಟೆಂಪರೇಚರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಹಾ, ಸೊ ಇದೇನಾಗುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹೈ ಟೆಂಪರೇಚರ್ ಪ್ರೊವೈಡ್ ಮಾಡಿದಾಗ ಎಂಡೋಥರ್ಮಿಕ್ ಆಗ್ತಿದೆ ಅಂದ್ರೆ ಅಗೇನ್ ನಾವೇನ್ ಮಾಡ್ತಿದೀವಿ, CO ಬಾಂಡ್ ಏನ್ ಫಾರ್ಮೇಶನ್ ಆಗಿದೆ ಅದನ್ನ ಬ್ರೇಕ್ ಮಾಡ್ತಾ ಇದೀರಾ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಫಸ್ಟ್ ನಾವು ಟೆಂಪರೇಚರ್ ಕೊಟ್ಟು CX ಬಾಂಡ್ ನ ಬ್ರೇಕ್ ಮಾಡಿದ್ವಿ, ಪುನಃ ಅದರಿಂದ CO ಫಾರ್ಮೇಶನ್ ಆಯ್ತು, ಪುನಃ ನಾವು ಅದಕ್ಕೆ ಹೈ ಟೆಂಪರೇಚರ್ ಕೊಡ್ತಾ ಇದೀರ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಯು ಆರ್ ಬ್ರೇಕಿಂಗ್ ದಟ್ CO ಬಾಂಡ್. ಕ್ಲಿಯರ್? ಓಕೆ, ಸೊ ಇಲ್ಲಿ ಯಾವ ತರ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ ನೀವು ಅಬ್ಸರ್ವ್ ಮಾಡಬಹುದು ಅಂದ್ರೆ, ಸೊ ಇಲ್ಲಿ ನೀವು ಕ್ಯಾನ್ ಅಬ್ಸರ್ವ್ ಇನ್ವರ್ಷನ್ ಇನ್ ಕಾನ್ಫಿಗರೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ವಿಲ್ ಬಿ ಇನ್ವರ್ಷನ್ ಇನ್ ಕಾನ್ಫಿಗರೇಷನ್. ಸೊ ಅದನ್ನ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ದೇ ಹ್ಯಾವ್ ಕಂಪೇರ್ಡ್ ಟು ಅನ್ ಅಂಬ್ರೆಲಾ. ಓಕೆ, ಸೊ ಅಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ, ಒಂದು ಅಂಬ್ರೆಲಾ ಕಂಪೇರ್ ಮಾಡಿದ್ದಾರೆ. ಸೊ ಅಲ್ಲಿ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಈ ಕೇಸ್ ನಿಮ್ಗೆ ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿದ್ರೆ, ಸೊ ಇದು ಅಂಬ್ರೆಲಾ ಇನ್ವರ್ಟೆಡ್ ಅಂದ್ರೆ ನಿಮ್ಗೆ ಯು ಕ್ಯಾನ್ ಇಮ್ಯಾಜಿನ್ ದಟ್ ತುಂಬಾ ಸ್ಟ್ರಾಂಗ್ ರೈನ್ ಸ್ಟ್ರಾಮ್ ಆಗಿರ್ಬೋದು, ಥಂಡರ್ ಸ್ಟಾರ್ಮ್ ಇರ್ಬೋದು. ಆ ಟೈಮಲ್ಲಿ ಆ ವಿಂಡಿಗೆ ಏನಾಗುತ್ತೆ, ಅಂಬ್ರೆಲಾ ಮೇಲೆ ಹೋಗ್ಬಿಡುತ್ತೆ. ಐ ಮೀನ್ ದಟ್ ಕವರ್ ಏನಿರುತ್ತೆ ಅದು ಮೇಲ್ಗಡೆ ಮುಖವಾಗಿ ಹೋಗುತ್ತೆ. ಸೊ ಅದು ಇಲ್ಲಿದೆ. ಅದರ ಅಪೋಸಿಟ್ ನಿಮ್ಗೆ ಅದನ್ನ ಕ್ಲೋಸ್ ಮಾಡಿದಾಗ ಹೇಗಿರುತ್ತೆ ಅಂತ. ಸೊ ಇಲ್ಲಿರುವಂತ ರಿಯಾಕ್ಟೆಂಟ್ ಸೈಡ್ದು ಸ್ಟ್ರಕ್ಚರ್ ಮತ್ತೆ ಪ್ರಾಡಕ್ಟ್ ಸೈಡ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್ ಏನಾಗಿದೆ, ರಿವರ್ಸ್ ಆಗಿದೆ. ಸೊ ಅದರಿಂದ ಅದು ಇನ್ವರ್ಷನ್ ಅಂತ ಕರಿತೀವಿ. ಆರ್ ವಿ ಆಲ್ಸೋ ಕಾಲ್ ದಟ್ ಆಸ್ ಅನ್ ವಾಲ್ಡನ್ ಇನ್ವರ್ಷನ್ ಅಂತ. ಸೊ ಆಫ್ಟರ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ದ ಸೈಂಟಿಸ್ಟ್ ವಾಲ್ಡನ್. ಸೊ ಅದನ್ನ ನಾವು ವಾಲ್ಡನ್ ಇನ್ವರ್ಷನ್ ಅಂತಾನು ಕರಿತೀವಿ, ಅಥವಾ ಇನ್ವರ್ಷನ್ ಇನ್ ಕಾನ್ಫಿಗರೇಷನ್ ಅಂತಾನು ಕರಿತೀವಿ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇಲ್ಲಿ ಏನಿದೆ, ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇಸ್ ಇನ್ ರಿವರ್ಸ್ ಟು ದಟ್ ಆಫ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಇನ್ SN1. So order of the reactivity you are going to be reverse. So ಅಲ್ಲಿ ಏನಿತ್ತು ನಮಗೆ ಟರ್ಷರಿ ಮೋರ್ ರಿಯಾಕ್ಟಿವ್ ಇತ್ತು, ಬಟ್ SN2 ಕೇಸ್ ಅಲ್ಲಿ ಟರ್ಷರಿ ಇಸ್ ಲೆಸ್ ರಿಯಾಕ್ಟಿವ್. ಓಕೆ, ಸೊ ಯಾರಾದ್ರೂ ಹೇಳ್ಬೋದಾ ಯಾಕೆ ಟರ್ಷರಿ ಇಸ್ ಮೋರ್ ರಿಯಾಕ್ಟಿವ್ ಇಲ್ಲಿ ಅಂತ SN2 ಕೇಸ್ ಅಲ್ಲಿ? ಯಾಕೆ ಟರ್ಷರಿ halide is less reactive compared to SN1? So SN1 ಅಲ್ಲಿ ಟರ್ಷರಿ more reactive, but SN2 ಅಲ್ಲಿ ಟರ್ಷರಿ least reactive. ಯಾಕೆ? ಸರ್, ನ್ಯೂಕ್ಲಿಯೋಫೈಲ್ ಗೆ ಬ್ಯಾಕ್ವರ್ಡ್ ಆಪೋಸಿಟ್ ಇಂದ ಅಟ್ಯಾಕ್ ಮಾಡಕ್ಕೆ ಟರ್ಷಿಯರಲ್ಲಿ ಪ್ಲೇಸ್ ಇರಲ್ಲ, ಅದಕ್ಕೆ. ಗುಡ್. ಸೊ ಅಂದ್ರೆ ಅಲ್ಲಿ ನಮ್ಗೆ ಸ್ಟೀರಿಕ್ ಇಂಡರೆನ್ಸ್ ಎಕ್ಸಿಸ್ಟ್ ಆಗುತ್ತೆ, ರೈಟ್? ಸೊ ದೇರ್ ಎಕ್ಸಿಸ್ಟ್ ಸ್ಟೀರಿಕ್ ಇಂಡರೆನ್ಸ್. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ತಗೊಂಡು, ಓಕೆ, ಸೊ ಇಲ್ಲಿ ನಮ್ಗೆ ಏನಿದೆ, ವಿ ಹ್ಯಾವ್ ದ OH ಮೈನಸ್. ಸೊ ನಾವೇನ್ ಹೇಳಿದ್ವಿ, ಈ OH ಯಾವ ಕಡೆಯಿಂದ ಅಟ್ಯಾಚ್ ಆಗ್ಬೇಕು, ಸೈಡ್ ಅಪೋಸಿಟ್ ಟು ದಟ್ ಆಫ್ ಹ್ಯಾಲೋಜನ್. ಸೊ ಇಲ್ಲಿಂದ ಬಂದು ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಲ್ಕಿಯರ್ ಗ್ರೂಪ್ ಇರುತ್ತೆ, ಮೀಥೈಲ್ ಗ್ರೂಪ್, ದೇ ಆರ್ ವೆರಿ ಬಲ್ಕಿ. ಸೊ ಈ ಬಲ್ಕಿಯರ್ ಗ್ರೂಪ್ ಇರೋದ್ರಿಂದ ಇದು ಈ ಕಡೆಯಿಂದ ಬಂದು ಅಟ್ಯಾಕ್ ಮಾಡೋದಕ್ಕೆ ಯಾವ ಬಿಡೋದಿಲ್ಲ, ಇಲ್ಲಿರುವಂತ CH3ಗಳು ಯಾವ್ದು ಅಟ್ಯಾಕ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಆ ತರ ಆಗದಿರೋ ಕೇಸಲ್ಲಿ OH ಈಸಿಯಾಗಿ ಇಲ್ಲಿಗೆ ಬಂದು ಅಟ್ಯಾಕ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಬಿಕಾಸ್ ಆಫ್ ದ ಸ್ಟೀರಿಕ್ ಇಂಡರೆನ್ಸ್ tertiary is going to be least reactive, but primary case ಅಲ್ಲಿ ಅಥವಾ methyl case ಅಲ್ಲಿ that is going to be more reactive. So this is also one of the factor which affects the rate of reaction in SN2. Okay, so nature of alkyl halide ಅಂತ ತಗೊಂಡ್ರೆ ಅದರಲ್ಲಿ ನಮಗೆ primary alkaloid more reactive ಆಗಿರ್ತದೆ ಅಂತ. Okay, so ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು rate is inversely proportional to steric endurance ಅಂತ ತಗೊಂಡ್ರೆ, rate is inversely proportional to steric endurance. So steric endurance ಯಾವಾಗಲೂ ನಮಗೆ ಎಕ್ಸಿಸ್ಟ್ ಆಗೋದು when you have bulkier atoms or bulkier compounds ಇದ್ದಾಗ, bulkier molecules ಇದ್ದಾಗ steric endurance ಎಕ್ಸಿಸ್ಟ್ ಆಗುತ್ತೆ.
ಸೊ ಬಲ್ಕಿಯರ್ ಗ್ರೂಪ್ಸ್ ಇದ್ದಾಗ ನ್ಯೂಕ್ಲಿಯೋಫೈಲ್ ಅದ್ರ ಕಡೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ನಿಮ್ಗೆ ಇಫ್ ಯು ಟೇಕ್ ಪ್ರೈಮರಿ, ಸೊ ಪ್ರೈಮರಿಲಿ ಸ್ಟೀರಿಕ್ ಇಂಡರೆನ್ಸ್ ತುಂಬಾ ಕಮ್ಮಿ. ಸೊ ಸ್ಟೀರಿಕ್ ತುಂಬಾ ಕಮ್ಮಿ ಅಂದ್ರೆ ರೇಟ್ ತುಂಬಾ ಜಾಸ್ತಿ. ಓಕೆ, ಸೊ ನೆಕ್ಸ್ಟ್ ಫ್ಯಾಕ್ಟರ್ ಯಾವ್ದು ಎಫೆಕ್ಟ್ ಮಾಡುತ್ತೆ ಅಂದ್ರೆ ಒಂದು ಸ್ಟೆಬಿಲಿಟಿ ಆಫ್ ಟ್ರಾನ್ಸಿಷನ್ ಸ್ಟೇಟ್. ವಾಟ್ ವಿ ಡಿಸ್ಕಸ್ ಸ್ಟೆಬಿಲಿಟಿ ಆಫ್ ಟ್ರಾನ್ಸಿಷನ್ ಸ್ಟೇಟ್. ಸೊ ಸ್ಟೆಬಿಲಿಟಿ ಆಫ್ ಟ್ರಾನ್ಸಿಷನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಸೊ ನೀವು ಟ್ರಾನ್ಸಿಷನ್ ಸ್ಟೇಟ್ ಅಬ್ಸರ್ವ್ ಮಾಡಿದ್ರೆ ಓಕೆ, ಸೊ ಇದು ಟ್ರಾನ್ಸಿಷನ್ ಸ್ಟೇಟ್ ಅಲ್ಲಿ ಇದ್ರೆ ನಮ್ಗೆ, ಸೊ ಇಲ್ಲಿ ಸೆಂಟ್ರಲ್ ಇರುವಂತಹ ಕಾರ್ಬನ್ ಆಟಮ್, ಓಕೆ, ಇದು ನಮ್ಗೆ ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಆಗಿರ್ಬೇಕು. ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಆಗಿದ್ರೆ ಅವಾಗ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಕೆಲಸ ಏನು, ಎಲೆಕ್ಟ್ರಾನ್ಸ್ ನ ವಿತ್ಡ್ರಾ ಮಾಡ್ಕೊಳ್ಳೋದು. ಇಲ್ಲಿಂದ ಸ್ವಲ್ಪ ಎಲೆಕ್ಟ್ರಾನ್ಸ್ ಅಂದ್ರೆ ಫ್ರಮ್ ದ ಎಕ್ಸ್ ಮತ್ತೆ ಫ್ರಮ್ ದ ನ್ಯೂಕ್ಲಿಯೋಫೈಲ್ ಆಲ್ಸೋ ಇಟ್ ಡ್ರಾಸ್ ದ ಎಲೆಕ್ಟ್ರಾನ್. ಸೊ ಯಾವಾಗ ಇದು ಎರಡು ಕಡೆಯಿಂದ ಎಲೆಕ್ಟ್ರಾನ್ ನ ಡ್ರಾ ಮಾಡುತ್ತೆ, ಈ ನ್ಯೂಕ್ಲಿಯೋಫೈಲ್ ಮತ್ತೆ ಹ್ಯಾಲೋಜನ್ ಮೇಲಿರುವಂತಹ ಚಾರ್ಜ್ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಸೊ ಯಾವಾಗ ಈ ನ್ಯೂಕ್ಲಿಯೋಫೈಲ್ ಮತ್ತೆ ಹ್ಯಾಲೋಜನ್ ಮೇಲಿರುವಂತಹ ಚಾರ್ಜ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಆವಾಗ ಸ್ಟೆಬಿಲಿಟಿ ನಮ್ಗೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಈ ಟ್ರಾನ್ಸಿಷನ್ ಸ್ಟೇಟ್ ಅಲ್ಲಿ ಇರುವಂತಹ ಕಾರ್ಬನ್ ಆಟಮ್ಗೆ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಅಟ್ಯಾಚ್ ಆಗಿದ್ದಾಗ ನಮ್ಗೆ ಏನಾಗುತ್ತೆ, ಅದ್ರದ್ದು ಸ್ಟೆಬಿಲಿಟಿ ಕೂಡ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. So even there it depends upon the stability of electron withdrawing group. Okay. So ಏನಾದ್ರೂ ಡೌಟ್ಸ್ ಇದೆ SN2 ಅಲ್ಲಿ? ಸೊ ಏನು ಡೌಟ್ಸ್ ಇಲ್ಲ ಯಾರಿಗೂ? ಸೊ ಹಿಯರ್ ವಿ ಹ್ಯಾವ್ ಒನ್ ಡೌಟ್, ದಟ್ ಈಸ್ SN1 ಇದೆ ಮತ್ತೆ SN2. ಸೊ ಎರಡರಿಂದನೂ ಜನರೇಟ್ ಆಗುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಯಾವುದು ಸ್ಟೇಬಲ್ ಅಂತ ಕೇಳ್ತೇವೆ. SN1 ಇಂದ ಬರುವಂತಹ ಪ್ರಾಡಕ್ಟ್ ಸ್ಟೇಬಲ್ ಇರುತ್ತಾ, SN2 ಇಂದ ಬರುವಂತ ಪ್ರಾಡಕ್ಟ್ ಸ್ಟೇಬಲ್ ಇರುತ್ತೆ? ನೀವು ಹ್ಯಾವ್ ಎನಿ ಐಡಿಯಾ? See, in the case of SN1 and SN2, so ಎರಡರಲ್ಲೂ ನಮ್ಗೆ ಸ್ಟೇಬಲ್ ಪ್ರಾಡಕ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದ್ರೆ, ವೆದರ್ ವಿ ಆರ್ ಗೋಯಿಂಗ್ ಟು ಟೇಕ್ ವಿಚ್ ಕೈಂಡ್ ಆಫ್ ಆಲ್ಕಹಾಲ್ ಅಲ್ಲ. ಸೊ ಯಾವ ಕೈಂಡ್ ಆಫ್ ಆಲ್ಕಹಾಲ್ ಅಲ್ಲ ತಗೋತೀವಿ ನಾವು. ಎರಡೂ ಕೇಸಲ್ಲಿ ಟರ್ಷರಿ ತಗೊಂಡಾಗ SN1 ಅಲ್ಲಿ ಮಾತ್ರ ಸ್ಟೇಬಲ್ ಬರುತ್ತೆ, SN2 ಅಲ್ಲಿ ಸ್ಟೇಬಲ್ ಬರಲ್ಲ. ಬಟ್ ಎರಡೂ ಕೇಸಲ್ಲಿ ಪ್ರೈಮರಿ ತಗೊಂಡ್ರೆ ಅವಾಗ SN2 ಅಲ್ಲಿ ಸ್ಟೇಬಲ್ ಬರುತ್ತೆ, SN1 ಅಲ್ಲಿ ನಾಟ್ ಎ ಸ್ಟೇಬಲ್ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೆಕೆಂಡರಿ ತಗೊಂಡ್ರು ಅಷ್ಟೇ, ಎರಡರಲ್ಲೂ ನೀವು ಸೆಕೆಂಡರಿ ತಗೊಂಡಾಗ, ಸೊ ಎರಡರಲ್ಲೂ ಏನಾಗುತ್ತೆ, SN2 ಅಲ್ಲಿ ಕಂಪ್ಯಾರಿಟಿವ್ಲಿ ಸೆಕೆಂಡರಿ ಇಸ್ ಗೋಯಿಂಗ್ ಟು ಬಿ ಮೋರ್ ರಿಯಲ್. ಓಕೆ, ಸೊ ಅವಾಗ ನಮ್ಗೆ ಸ್ಟೇಬಲ್ ಪ್ರಾಡಕ್ಟ್ಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಆಲ್ಕಹಾಲ್ ವಾಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ SN1 ಆರ್ ಇನ್ SN2. ಸೊ ಎರಡರಲ್ಲೂ ಯಾವ ಟೈಪ್ ಆಫ್ ನಾವು ಆಲ್ಕಹಾಲ್ ಎಲ್ಲ ತಗೊಂತೀವಿ, ಸೊ ಅದ್ರ ಮೇಲೆ ಅದ್ರದ್ದು ಸ್ಟೆಬಿಲಿಟಿ ಡಿಪೆಂಡ್ ಆಗುತ್ತೆ, SN1 ಮತ್ತೆ SN2 ಆಗುತ್ತೆ.
SN1, SN2 ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನೋಡಿ. After, if you don't have any doubt, we can move to the next topic. This is very important, SN1 and SN2 mechanism. Before only I have told that it will come for 3 marks, compulsory question. Alloalkanes, alloarenes in that. Just think if you have any doubts or not. Okay, if you don't have any doubts, so I'll give you one question. We'll try to solve that one. Okay, so out of these 4 options, so which one gives you more stable SN2 product? B. Option Option second 2, Option 2. CH3Cl, methyl chloride. Methyl chloride. Chloromethane. So all option 2, second one, option B and ಹೇಳ್ತಾ ಇದ್ದಾರೆ. So can anyone tell me why it is option B? Primary. Tertiary is less than secondary is less than primary. So Okay, good. So ಎಲ್ಲರೂ ಹೇಳಿದ್ರೆ correct, ಹೌದು primary ಅಂತ. But we have forgot one thing here. So ನಾನು ಟ್ರಾನ್ಸಿಷನ್ ಸ್ಟೇಟ್ ಬಗ್ಗೆ ಮಾತಾಡಿದ್ದೆ. ಸೊ ನಾವಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಬಗ್ಗೆನೇ ಮಾತಾಡ್ಬಿಟ್ಟಿದ್ದೀವಿ. ಸೊ ಟ್ರಾನ್ಸಿಷನ್ ಸ್ಟೇಟ್ ಯಾವಾಗ ಸ್ಟೇಬಲ್? When is transition state is stable? When you have electron withdrawing group. So electron withdrawing group ಇದ್ದಾಗ ಟ್ರಾನ್ಸಿಷನ್ ಸ್ಟೇಟ್ ಸ್ಟೇಬಲ್ ಆಗುತ್ತೆ. ಸೊ ಪ್ರಾಡಕ್ಟ್ ಜಾಸ್ತಿ ಬರುತ್ತೆ. ಸೊ ಇದಿಷ್ಟು ಕೇಸಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಇಲ್ಲಿ ನೋಡಿ CH3CO ಏನಿದೆ, ಸೊ ಇದು ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಓಕೆ, ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಇದರಿಂದ ಮೋಸ್ಟ್ ಸ್ಟೇಬಲ್ SN2 ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಆಯ್ತು. ಸೆಕೆಂಡ್ ಒನ್ ಯಾವುದು? ಸೆಕೆಂಡ್ ಸ್ಟೇಬಲ್ ಸೆಕೆಂಡ್ ಸ್ಟೇಬಲ್ ಇಸ್ CH3Cl. ಅದಾದ್ಮೇಲೆ ನೆಕ್ಸ್ಟ್ CH3CH2Cl. The last one will be secondary. Okay, so ಅದಕ್ಕೆ ನಾವು ಸ್ವಲ್ಪ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಡಾಮಿನೇಟ್ಸ್ ಓವರ್ ಸ್ಟೀರಿಕ್ ಹಿಂಡರೆನ್ಸ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಫಸ್ಟ್ ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ CH3C double bond is again a bulkier group.
ಅಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ. ಇವನ್ ದೋ ದೇರ್ ಇಸ್ ಸ್ಟೀರಿಕ್ ಇಂಡರೆನ್ಸ್, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅದನ್ನ ಡಾಮಿನೇಟ್ ಮಾಡುತ್ತೆ. ಅದನ್ನ ನೀವೆಲ್ಲಾದ್ರೂ ಒಂದ್ ಕಡೆ ಬರ್ಕೊಂಡ್ರೆ ಒಳ್ಳೇದು. ಸರ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಸರ್ ವಾಯ್ಸ್ ಕೇಳಿಸ್ತಾರೆ. ಈ ಅಡ್ಮಿನಿಸ್ಟ್ರೇಟರ್ ಡಿಸ್ಕನೆಕ್ಟ್ ಮಾಡಿದ್ಯಲ್ಲ ನಾನು. ಈಗ ಕೇಳಿಸ್ತಿದೆ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿ? My voice is audible to everyone now? ವಾಯ್ಸ್ ಆಡಿಬಲ್ ಇದೆ ಎಲ್ರಿಗೂ? ಕೇಳಿಸ್ತಿದೆಯಾ ನಾ ಮಾತಾಡ್ತಿರೋದು? Yes sir. Yes sir. Okay. So what I told is electron withdrawing group always dominates over steric indifference. Remember that point. So if we have an electron withdrawing group, ಆ electron withdrawing group ಇದ್ರೂನು ಅಲ್ಲಿ ನಮ್ಗೆ steric indifference exist ಆಗ್ತಿದ್ರೂನು ಅದೇನ್ ಮಾಡುತ್ತೆ, ಎಲೆಕ್ಟ್ರಾನ್ withdrawing group ಡಾಮಿನೇಟ್ ಮಾಡೋದ್ರಿಂದ ನಮ್ಗೆ ಮೋಸ್ಟ್ ಸ್ಟೇಬಲ್ ಇರುವ ಪ್ರಾಡಕ್ಟ್ ಎಲೆಕ್ಟ್ರಾನ್ withdrawing group ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. So that's all about SN1 and SN2 mechanisms. So ಇಲ್ಲಿ ನೀವು ಡಿಫರೆನ್ಸಸ್ ನ ನಿಮ್ಗೆ so you can take differences as homework. SN1 ಅಲ್ಲಿ ರೆಸೊನೆನ್ಸ್ ಆದ್ರೆ